ಸರ್ ನಮಸ್ತೆ. ನಮಸ್ತೆ. ಸರ್ ಕಾಂಗ್ರೆಸ್ಸಿಗೆ ಮುಸ್ಲಿಂ ಯಾವತ್ತೂ ಬೆಂಬಲ ಕೊಡ್ಕೊಂತ ಬಂದಾರೆ. ಅದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಸು ಮುಸ್ಲಿಮ್ಸ್ಗೆ ಯಾವತ್ತೂ ಬೆಂಬಲ ಕೊಡ್ಕೊಂತ ಅವರು ಕೂಡ ಒಂದು ನಮ್ಮದೇ ಮುಸ್ಲಿಮ್ಸು ನಮ್ಮರೇ, ಕಾಂಗ್ರೆಸ್ಸು ನಮ್ಮದೇ, ಮುಸ್ಲಿಮ್ಸು ನಾವೇ ಅನ್ನೋ ರೀತಿ ಪಕ್ಷ ಬಂದೈತಿ. ಹಂಗಾಗಿ ಮುಸ್ಲಿಮ್ಸ್ ಎಲ್ಲರೂ ಕೂಡ ಹೆಚ್ಚಿನ ಪರ್ಸೆಂಟೇಜ್ ಕಾಂಗ್ರೆಸ್ಸಿಗೆ ಇದ್ದಾರೆ. ಈ ಸರಿ ಸ್ವಲ್ಪ ಏನೋ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಕಾಂಗ್ರೆಸ್ 100% ಬರ್ತೈತಿ. ಸಮರ್ಥ ಶ್ಯಾಮರು ಬಂದೇ ಬರ್ತಾನೆ. ಸಂಬಂಧ ಸರ ಹಾಂ, ಅದರ ಸಲುವಾಗಿ 3 ಭಾಗ ಆಗೋಯ್ತು. ಹೌದು, 3 ಭಾಗ ಆಗಿತ್ತು. ಈಗೆಲ್ಲ ಸರಿಯಾಗಿ ಆಗ್ತಾಯಿತ್ತು. ಈಗ 3 ಭಾಗ ಇದ್ದಾವೆ, ಈಗಲೂ ಕೂಡ 3 ಭಾಗ ಇದ್ದಾವೆ. ಬಟ್ ಹೆಚ್ಚು ಕಮ್ಮಿ 90% ಸರಿಯಾಗೈತಿ. 10% ಇದ್ದದ್ದೇ. ಮತ್ತು ಟಿಕೆಟಿನ ಸಲುವಾಗಿ ಗೊಂದಲ ಇದ್ದಿತ್ತು. ಅವ್ರಿಗೂ ಕೇಳೋಕ್ಕಿತ್ತು. ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡತ್ತೆ. ಈಗ ಹೈಕಮಾಂಡ್ ಕೊಟ್ಟ ಮೇಲೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಒಗ್ಗಟ್ಟಿಂದ, ಹಿಂದೂ ಮುಸ್ಲಿಂ ಎಲ್ಲರೂ ಇರ್ಬೋದು, ಎಲ್ಲ ಒಗ್ಗಟ್ಟಿಂದ ಕಾಂಗ್ರೆಸ್ಸಿಗೆ ಮಾಡ್ತಾರೆ. ಅನೇಕ ಎಲೆಕ್ಷನ್ಗಳು ಮಾಡಿದ್ದೀರಿ ನೀವು ಸರ್, ಇದನ್ನು ನೋಡಿದ್ರೆ ಏನು ಅನಿಸ್ತಾ ಇತ್ತು? ಅದೇ ಸ್ವಲ್ಪ ಒಂದು 5,000 ಹೋಗ್ಬೋದು. ಮುಸ್ಲಿಮ್ಸ್ ಓಟು ಯಾವತ್ತೂ ಕೂಡ ಕಾಂಗ್ರೆಸ್ ಓಟು ಅನಿಸ್ತಾ ಇತ್ತು. ಟಪ್ ಅನಿಸ್ತಾ ಇತ್ತು. ಎಲೆಕ್ಷನ್ ಟಪ್ ಅನಿಸ್ತಾ ಇತ್ತು. ಇಲ್ಲ, ಸ್ವಲ್ಪ ಟಪ್ ಅನಿಸ್ತೈತಿ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಹೈಕಮಾಂಡೇ ಪೂರ್ತಿ ಬಂದು ಎಲ್ಲ ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ ಎಲ್ಲ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಪಿಸಿದ್ದಾರೆ. ಚೆನ್ನಾಗೈತಿ. ಈ ಸರಿ ಆಗ್ತೈತಿ. ಅಂತ ಸ್ವಲ್ಪ ಈಜಿ ಇತ್ತು, ಸ್ವಲ್ಪ ತೊಂದರೆಯಿಂದ ಆಗ್ಬೋದು, ಬಿಗಿಯೇ ಆಗ್ಬೋದು. ಸುಮಾರು ಒಂದು 25-30 ಸಾವಿರ ಓಟಿಂದ ಗೆಲ್ತಾರೆ ಅಂತ ನಮ್ಗೆ ಆ ನಂಬಿಕೆ ಐತಿ. ಇಲ್ಲಾಂದರೆ ಸುಮಾರು 50-60 ಸಾವಿರ ಗೆಲ್ತಿದ್ರು. ಸ್ವಲ್ಪ ಇದು ಇರೋದ್ರಿಂದ ಒಂದು 25-30 ಸಾವಿರದಿಂದ ಗೆಲ್ಲಕ್ಕೆ ಅಂತ ತೊಂದರೆ ಇಲ್ಲ. ನಮಸ್ಕಾರ. ಮಧುಸೂದನ್ ಅಂತ ಹೇಳಿ ಮೇಡಮ್, ಕಾಂಗ್ರೆಸ್ ಮುಖಂಡರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಎಷ್ಟು ವರ್ಷಗಳು? ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸುಮಾರು ಒಂದು 20 ವರ್ಷ ಆಯ್ತು ಮೇಡಮ್. ಇದು ಮುಖಂಡಷ್ಟೇ ಕಾಂಗ್ರೆಸ್ ಪರವಾಗಿ ಸೇವೆಗಳನ್ನ ಮಾಡ್ತಾ ಬಂದಿದ್ದೀನಿ. ಒಮ್ಮೆ ಎಲೆಕ್ಷನ್ ಕೂಡ ನಿಂತ್ಕೊಂಡಿದ್ದೆ. ಸೊ ಅದರಲ್ಲಿ ನಮಗೆ ಗೆಲುವು ಆಗಲಿಲ್ಲ. ಆದರೂ ಕೂಡ ನಾವು ಕಾಂಗ್ರೆಸ್ಸನ್ನು ಬಿಡದೆ ಅವರ ಸೇವೆ ಮಾಡ್ಕೊಳ್ತಾ ಬರ್ತಿದ್ದೀವಿ. ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ಮೇಡಮ್. ಸರ್, ಹಿಂದಿನ ಎಲೆಕ್ಷನ್ಗೂ ಈಗಿನ ಎಲೆಕ್ಷನ್ಗೂ ನಿಮ್ಗೆ ಏನು ವ್ಯತ್ಯಾಸಗಳು ಕಾಣ್ತದೆ? ಖಂಡಿತವಾಗ್ಲೂ ತುಂಬಾ ವ್ಯತ್ಯಾಸ ಕಾಣ್ತಿದೆ ಮೇಡಮ್. ಹಿಂದಿನ ಎಲೆಕ್ಷನ್ ಇತ್ತು ಅಂತ ಹೇಳಿದ್ರೆ ನಮ್ಮ ಏನು ಅಪ್ಪಾಜಿ ಅವರು ಏನಿದ್ರು ಅವರ ಒಂದು ಮಾತುಕತೆ ಎಲ್ಲ ಪ್ರತಿಯೊಂದು ಕೂಡ ನಡೀತಾ ಇತ್ತು. ಅವರೇನು ತೀರ್ಮಾನ ಕೈಗೊಳ್ತಿದ್ರು ಈ ದಕ್ಷಿಣ ಕ್ಷೇತ್ರದಲ್ಲಿ ಅದ್ರ ಪ್ರಕಾರ ನಡೀತಿತ್ತು. ಆಮೇಲೆ ಆ ಸಂದರ್ಭಗಳಲ್ಲಿ ಅವರು ಅಧಿಕಾರ ಅಷ್ಟೇ ಮಾಡಲಿಲ್ಲ, ಅಧಿಕಾರ ಬಳಸಿ ಜನಗಳಿಗೆ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ರು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಸುಮಾರು ದಕ್ಷಿಣ ಕ್ಷೇತ್ರದಲ್ಲಿ ಹಿಂದೆ ಯಾವುದೇ ರೀತಿಯ ರಸ್ತೆಗಳು ಸರಿ ಇರಲಿಲ್ಲ, ಅವೆಲ್ಲವೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದರೆ ಜನಜೀವನ ಉತ್ತಮ ಮಾಡಿಕೊಳ್ಬೇಕಂತ ಏನು ಕೆಲಸ ಇದೆ ಅವನ್ನೆಲ್ಲ ಮಾಡಿದ್ದಾರೆ. ಕಪೋಕಲ್ಪಿತ ಮೇಡಮ್, ಯಾವುದೇ 3 ಭಾಗ ಆಗಿಲ್ಲ. ಇಲ್ಲಿ ಇರೋದೇ 2 ಪಕ್ಷ ಮೇಡಮ್, ಒಂದು ಕಾಂಗ್ರೆಸ್ ಮತ್ತೆ ಒಂದು ಬಿಜೆಪಿ ಅಷ್ಟೇ. ನಮ್ಮ ಅಪ್ಪಾಜಿಯವರು ಮಾಡಿರ್ತಕ್ಕಂಥ ಕೆಲಸದ ಮುಂದೆ ಅವ್ರದ್ದು ಯಾವುದೇ ರೀತಿಯಾದ ವಿಚಾರಗಳು ನಮ್ಮ ಮುಂದೆ ಬರೋದಿಲ್ಲ. ಸೊ ನಮ್ಮ ಸಮಾಜ ಸೇವೆ ಮಾಡ್ಲಿಕ್ಕೋಸ್ಕರ ನಮ್ಮ ಶಾಮರ ಕುಟುಂಬದವರು ಅವ್ರನ್ನ ಮುಡುಪಾಗಿಟ್ಬಿಟ್ಟಿದ್ದಾರೆ ಮೇಡಮ್. ಸೊ ಹಂಗಾಗಿ ಯಾವುದೇ ರೀತಿಯಾದ ವ್ಯತ್ಯಾಸಗಳು ಕಂಡು ಕಾಣಲಿಲ್ಲ. ಈಗ ಒಂದು ಸಮುದಾಯ ಇದ್ದಾಗ, ಹೆಚ್ಚಿನ ಜನಸಂಖ್ಯೆ ಇದ್ದಾಗ ಸಾಮಾನ್ಯವಾಗಿ ಕೇಳ್ತಕ್ಕಂಥ ನೀವಾಗಲಿ ತಗೊಳ್ಳಿ, ನಿಮಗೊಂದು ಮೆಜಾರಿಟಿ ಇದ್ದಾಗ ನೀವು ಕೇಳ್ತೀರಿ, ನಿಮ್ಮ ಸಮುದಾಯ ಹೆಚ್ಚಿದ್ದಾಗ ನೀವು ಕೇಳ್ತೀರಾ ನೀವು. ಅವರೆಲ್ಲ ನಮ್ಮ ಕುಟುಂಬದವ್ರು ಇದ್ದಂಗೆ ಮೇಡಮ್. ಖಂಡಿತವಾಗ್ಲೂ ಮೇಡಮ್, ಇಲ್ಲ ಅಂತ ನಾವೇನು ಹೇಳ್ತಿಲ್ಲ. ಆದರೂ ಕೂಡ ಅವರೆಲ್ಲ ನಮ್ಮ ಪಕ್ಷಕ್ಕಾಗಿ ದುಡಿತಿದಾರಲ್ಲ, ಹಿಂದೆನೂ ದುಡಿತಾರೆ, ಮುಂದೆನೂ ದುಡಿತಾರೆ. ಆಗ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವತ್ತೂ ಕೂಡ ನಾವು ಹೊರಗಡೆ ಇಟ್ಬಿಟ್ಟು ಯಾವುದೇ ರೀತಿಯಾದ ಒಂದು ತೀರ್ಮಾನ ಕೈಗೊಂಡಿಲ್ಲ. ಅವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೇ ನಾವು ಕಾಂಗ್ರೆಸ್ ಪಕ್ಷನ ಮುಂದುವರಿಸ್ತಿದ್ದೀವಿ ಮೇಡಮ್. ನಮ್ಮ ಒಂದು ಅನಿಸಿಕೆ ಪ್ರಕಾರ 25,000-50 ಸಾವಿರದ ಅಂತರದಲ್ಲಿ ನಾವು ಗೆಲ್ತಕ್ಕಂಥ ಅವಕಾಶಗಳು ಭಾಳ ಇದೆ ಮೇಡಮ್. ಮತದಾರರು ನಮ್ಮ ಪರವಾಗಿದ್ದಾರೆ. ಖಂಡಿತವಾಗಿ ಅಲ್ಪಸಂಖ್ಯಾತರಾಗಲಿ, ಶ್ರಮಿಕರಾಗಲಿ, ಬೇರೆ ಬೇರೆ ಕಮ್ಯುನಿಟಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೆ ಅಪ್ಪಾಜಿಯವರು ಮಾಡಿರ್ತಕ್ಕಂಥ ಕೆಲಸಗಳ ಪರವಾಗಿದ್ದಾರೆ. ಮುಂದೆ ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಖಂಡಿತ ಮತದಾರರಿಗೆ ನಾವು ಹೇಳಕ್ಕೆ ಇಷ್ಟಪಡೋದು ಇದು ಜಾತ್ಯತೀತವಾಗಿ ನಾವು ಬೆಳೆದುಕೊಂಡಿರ್ತಕ್ಕಂಥ ವಾತಾವರಣ ಮೇಡಮ್. ಇಲ್ಲೆಲ್ಲರೂ ಕೂಡ ಎಲ್ಲ ಮತದಾರರಿಗೆ ಹೇಳೋದು, ನಾವೆಲ್ಲರೂ ಅಣ್ಣ ತಮ್ಮಂದರಾಗಿದ್ದೀವಿ ಇಲ್ಲಿವರೆಗೂ, ಮುಂದೆ ಕೂಡ ಅಣ್ಣ ತಮ್ಮಂದರಾಗಿರ್ಬೇಕು. ಆಮೇಲೆ ಯಾರು ಕೆಲಸ ಮಾಡ್ತಾರೆ ಮೇಡಮ್, ಈಗ ಶಂಕರಪ್ಪಜ್ಜಿ ಫ್ಯಾಮಿಲಿ ಅವರಿಗೆ ಈ ರಾಜಕೀಯದಿಂದ ಆಗಬೇಕಾದ್ದೇನಿಲ್ಲ, ಬಟ್ ಜನರ ಸೇವೆಗೋಸ್ಕರ ಅವ್ರು ಬಂದಿದ್ದಾರೆ. ಸೊ ಅನೇಕ ಕೆಲಸಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಮತದಾರರಿಗೆ ಹೇಳೋಕೆ ಇಷ್ಟಪಡೋದು ಏನು ಅಂತ ಹೇಳಿದ್ರೆ, ಇಂಥ ಪಕ್ಷಗಳಿಗೆ ಓಟ್ ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಳ್ಳಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನಮ್ಮ ಹೆಸರು ಸುಮಿತ್ರಾ ಮಂಜುನಾಥ್ ಅಂತ. ನಾವು 25 ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಹೆಣ್ಮಕ್ಳೆಲ್ಲ ಓಟ್ ಹಾಕ್ತಾರಾ? ಖಂಡಿತ ಹಾಕ್ತಾರೆ ಮೇಡಮ್. ಅದು ಹೆಣ್ಮಕ್ಳಿಗಾಗಿರುವಂತಾನೆ ಪಕ್ಷ ಇದು, ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಯಾವತ್ತು ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾವತ್ತು ಯಾವ ಸವಲತ್ತುಗಳಿಗೂ ಕಮ್ಮಿ ಮಾಡಿಲ್ಲ. 2,000 ಹಾಕ್ತಿದ್ದಾರೆ, BPL ಕಾರ್ಡ್ ಕೊಟ್ಟಿದ್ದಾರೆ, ಮಲ್ಲಣ್ಣರು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ದಾವಣಗೆರೆ ಕುಂದವಾಡಕೆರೆ ಮಾಡಿದ್ದಾರೆ. ದಾವಣಗೆರೆ ಇಷ್ಟು ಅಭಿವೃದ್ಧಿಯಾಗಿ ನಡೀತಾ ಇದೆ ಅಂದ್ರೆ ಶಾಮನೂರ್ ಫ್ಯಾಮಿಲಿಯಿಂದಾನೆ. ಎಲ್ಲಿ ನೋಡಿದ್ರು ಸಿಸಿ ರೋಡ್ಗಳು, ಯಾವ ರೋಡ್ಗಳು
ಹಾಗಾಗಿ ಸಮರ್ಥ ಅವ್ರು ಗೆಲ್ಲಬೇಕು. ಯುವಕರಿಗೆ ಆದ್ಯತೆ ಸಿಕ್ಕಿದೆ. ನಮ್ಮಷ್ಟು ಸಾಕಷ್ಟು ಯುವಕರು ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿ ಬೂತ್ ಮಟ್ಟದಿಂದ ಕೆಲಸ ಮಾಡ್ತಿದ್ದೀವಿ. ಈ ಥರ ಯುವಕರಿಗೆ ಕೊಟ್ಟಾಗ ನಮಗೊಂದು ಪ್ರೇರಣೆ, ನಾವು ಒಂದು ವರ್ಕ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ, ಸಾಮಾನ್ಯರಿಗೂ ಸಿಗುತ್ತೆ ಯುವಕರಿಗೂ ಸಿಗುತ್ತೆ ಅನ್ನೋದು ನಮ್ಮಲ್ಲೂ ಮನೋಭಾವನೆ ಹೆಚ್ಚಾಗಿ ಜಾಸ್ತಿ. ಈಗ ನೋಡ್ಬೋದು ನೀವೇ, ಯುವಕರು ಸಹ ಬಂದಿದ್ದೀವಿ. ಈ ಥರದಿಂದ ಸಮರ್ಥ ಅವ್ರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಹೇಳ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಳೆ ಟೌನಿಗಿರೋದು RTO ಆಫೀಸ್ ಇದೆ, ತಾಲೂಕು ಆಫೀಸ್ ಇದೆ. ಹೊಸ ಸಿಟಿಗಿರೋ ಜನ ಎಲ್ಲ ಹಳೆ ಸಿಟಿಗೆ ಬಂದು ಕೆಲಸಗಳು ಮಾಡಿಸ್ಕೊಂಡು ಹೋಗ್ಬೇಕು. RTO ಆಫೀಸ್ ಇದೆ, ತಾಲೂಕು ಆಫೀಸ್ ಇದೆ, ಮಹಿಳಾ ಮಕ್ಕಳ ಆಫೀಸ್, ಇದು ಆಸ್ಪತ್ರೆ ಇದೆ, ಎಲ್ಲವೂ ಇದೆ. ಎಲ್ಲ ಆಫೀಸ್ಗಳು ಹಳೆ ಸಿಟಿಯಲ್ಲೇ ಇರೋದು. ಎಲ್ಲ CC ರೋಡ್ ಆಗಿದೆ, ಎಲ್ಲ ಡೆವಲಪ್ ಆಗಿದೆ. ನೀವೇ ನೋಡ್ಬೋದು, ವಿಡಿಯೋ ಮಾಡ್ಬೋದು. ಇಡೀ ದಾವಣಗೆರೆನ ದಕ್ಷಿಣ ಕ್ಷೇತ್ರನ ವಿಡಿಯೋ ಮಾಡ್ಕೊಂಡ್ಬಂದು ಯಾರು ಡೆವಲಪ್ ಆಗಿಲ್ಲ ಅಂತ ಅವ್ರಿಗೆ ತೋರಿಸ್ಬೋದು. ಅಷ್ಟು ಅಭಿವೃದ್ಧಿ ಆಗಿ ಗಿರೀಶ್ ಅಂತ ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತಿದ್ದೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.